ಕೀರ್ತನೆ 118ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ದ ಸ್ಟೋನ್ ವಿಚ್ ಬಿಲ್ಡರ್ಸ್ ರಿಜೆಕ್ಟೆಡ್ ಆಸ್ ಬಿಕೇಮ್ ದ ಚೀಪ್ ಕಾರ್ನರ್ ಸ್ಟೋನ್ ಎಂಬುದಾಗಿ. ಜನ ಯಾವುದನ್ನು ಇದು ಪ್ರಯೋಜನಕ್ಕೆ ಬರೋದಿಲ್ಲ, ಕೆಲಸಕ್ಕೆ ಬರೋದಿಲ್ಲ ಎಂಬುದಾಗಿ ರಿಜೆಕ್ಟ್ ಮಾಡ್ತಾರೋ, ದೇವರು ಅದನ್ನೇ ಆರಿಸಿಕೊಂಡು ಅದನ್ನೇ ಮುಖ್ಯವಾದ ಮೂಲೆಗಲ್ಲಾಗಿ ಮಾರ್ಪಡಿಸ್ತಾನೆ. ಫಾರ್ ಎಕ್ಸಾಂಪಲ್, ದಾವೀದನ ವಿಷಯದಲ್ಲಿ ನಾವು ನೋಡೋದಾದರೆ, ದಾವೀದನು ಯಾವ ಕೆಲಸಕ್ಕೆ ಬರದೇ ಇರೋನು, ತನ್ನ ಅಣ್ಣಂದಿರ ಜೊತೆ ಕಂಪೇರ್ ಮಾಡೋದಕ್ಕೆ ಆತನ ಎಷ್ಟರವನು. ಅಣ್ಣಂದಿರು ಒಂದು ಒಳ್ಳೆ ಆರ್ಮಿಯಲ್ಲಿದ್ದಾರೆ, ಒಂದು ಒಳ್ಳೆ ವರ್ಕಲ್ಲಿದ್ದಾರೆ, ಅವರು ಟ್ಯಾಲೆಂಟ್ ಇದೆ, ಒಂದು ಒಳ್ಳೆ ನೇಮು ಫೇಮ್ ಇದೆ, ಇವರೇ ಅಭಿಷೇಕಕ್ಕೆ ಅರ್ಹರು ಎಂಬುದಾಗಿ ತನ್ನ ಸ್ವಂತ ತಂದೆ ಜೆಸ್ಸಿ ಸಮುವೇಲ್ ಅಭಿಷೇಕ ಮಾಡ್ಲಿಕ್ಕೆ ಬಂದಾಗ ತನ್ನ 7 ಮಂದಿ ಮಕ್ಕಳನ್ನು ತೋರಿಸ್ತಾರೆ, ಆದರೆ ದಾವೀದನನ್ನು ತೋರಿಸೋದಿಲ್ಲ. ತಂದೆಯಿಂದನೇ ಕಡೆಗಣಿಸಲ್ಪಟ್ಟರು. ಹಾಗೆ ದಾವೀದನು ಕೀರ್ತನೆ ಬರೀತಾ ಒಂದು ಮಾತು ಹೇಳ್ತಾರೆ, ನನ್ನ ನೆರೆಯವರು ಕೂಡ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಎಂಬುದಾಗಿ. ಹಾಗೆ ಎಲ್ಲರ ದೃಷ್ಟಿಯಲ್ಲಿ ಕೀಳಾಗಿ ಕಾಣಲ್ಪಟ್ಟು ಈತ ಪ್ರಯೋಜನಕ್ಕೆ ಬರದೇ ಇರೋನು ಅಂತ ತಂದೆ ಜೊತೆಗೆ ನೈಬರ್ಸ್ ಎಲ್ಲ ಆತನನ್ನು ಪಕ್ಕಕ್ಕಿಟ್ರು. ಆದರೆ ದೇವರು ಆತನನ್ನೇ ಇಸ್ರೇಲಿಯರ ಅರಸನನ್ನಾಗಿಸಿ ತಿಪ್ಪೆಯಿಂದ ಆತನನ್ನು ಎತ್ತಿ ಸಿಂಹಾಸನದ ಮೇಲೆ ಇಟ್ಟು ಅರಸನ ಸ್ಥಾನದಲ್ಲಿಟ್ಟು ಯಾರೆಲ್ಲ ಆತನನ್ನು ಕಡೆಗಣಿಸಿ ಕೀಳಾಗಿ ನೋಡಿದ್ರೋ ಅವರೆಲ್ಲ ಆತನ ಆಶ್ರಯಕ್ಕೆ ಬರುವಂತೆ, ಆತನ ಸಹಾಯವನ್ನು ಕೋರುವಂಥ ಸ್ಥಾನದಲ್ಲಿ ದೇವರಿಟ್ಟರು. ಈ ದಿನ ನಿಮ್ಮ ಸ್ವಂತದವರೇ ನಿಮ್ಮ ಹತ್ರ ನಿಮಗೆ ಯಾವುದೇ ಸ್ಥಾನಮಾನ ಇಲ್ಲ, ನಿಮ್ಮ ಹತ್ರ ಮನಿ ಇಲ್ಲ, ಎಜುಕೇಷನ್ ಇಲ್ಲ, ಒಂದು ಒಳ್ಳೆ ಸ್ಟೇಟಸ್ ಇಲ್ಲ ಅಂತೇಳಿ ನಿಮ್ಮನ್ನು ಬಹಳ ಕಡೆಗಣಿಸಿ ಕೀಳಾಗಿ ನೋಡ್ತಾ ಇರ್ಬೋದು. ಈಗಿನ ಸ್ಥಿತಿಯನ್ನು ನೋಡಿ ಕುಗ್ಗಿ ಹೋಗಬೇಡಿ, ನೀವು ದುಃಖ ಪಡುತ್ತಾ ಕೂತ್ಕೊಳ್ಬೇಡಿ, ದೇವರಲ್ಲಿ ವಿಶ್ವಾಸ ಇಡಿ. ಆ ದಿನ ಕಡೆಗಣಿಸಲ್ಪಟ್ಟಂಥ ದಾವೀದನನ್ನೇ ಮುಖ್ಯವಾದ ಅರಸನನ್ನಾಗಿ ಮಾಡಿದಂಥ ದೇವರು, ತಿರಸ್ಕರಿಸಲ್ಪಟ್ಟ ಕಲ್ಲನ್ನೇ ಮುಖ್ಯವಾದ ಮೂಲೆಗಳನ್ನಾಗಿಸಿದ ದೇವರು, ಈ ದಿನ ಎಲ್ಲರಿಂದ ತಿರಸ್ಕರಿಸಲ್ಪಡ್ತಾ ಇರುವಂಥ ನಿಮ್ಮನ್ನು ಕೂಡ ಮುಖ್ಯವಾದ ಮೂಲೆಗಲ್ಲಾಗಿಸಿ ಯಾರೆಲ್ಲ ನಿಮ್ಮನ್ನು ತಿರಸ್ಕರಿಸಿದ್ರೋ ಅವರೇ ನಿಮ್ಮನ್ನು ಆಶ್ರಯಿಸಿ ಬರುವಂಥ ಸ್ಥಾನದಲ್ಲಿ ದೇವರು ಇಡ್ಲಿಕ್ಕಿದ್ದಾನೆ. ಆದರೆ ನಂಬಿಕೆಯನ್ನು ಕಳ್ಕೊಳ್ಳದೆ ದಾವೀದನ ರೀತಿಯಲ್ಲಿ ದೇವರನ್ನು ನಂಬಿ ನಿರೀಕ್ಷಿಸಿ ದೀನ ಮನಸ್ಸಿನಿಂದ ಆತನು ಈಗ ನಿಮ್ಮನ್ನು ಇಟ್ಟಿರುವಂಥ ಪರಿಸ್ಥಿತಿಯಲ್ಲೇ ದೇವರಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಬದುಕಿ, ಖಂಡಿತ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕಿದ್ದಾನೆ.